ಈ ಡೆಂಗ್ಯೂ ಅನ್ನ ಸಾಂಕ್ರಾಮಿಕ ಒಂದು ಎಪಿಡೆಮಿಕ್ ಡಿಸೀಸ್ ಅಂತ ಘೋಷಣೆ ಮಾಡುವಂತ ಒಂದು ತೀರ್ಮಾನವನ್ನ ನೋಟಿಫಿಕೇಶನ್ ಅನ್ನ ಸರ್ಕಾರ ನಿನ್ನೆ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಜನರಿಗೆ ನಾವು ಇದುವರೆಗೂ ಅವರ ಒಂದು ಖುದ್ದಾಗಿ ಅವರು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಏನೇನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅದನ್ನು ತಗೊಳ್ತಕ್ಕಂಥದ್ದಕ್ಕೆ ನಾವು ಕೂಡ ಹೇಳ್ಕೊಂಡ್ಬಂದಿದ್ದೇವೆ. ಅವರು ಕೂಡ ಅದರಲ್ಲಿ ಮಾಡ್ಕೊಂಡು ಬರಬೇಕು ಅಂತ ನಾವು ಅವ್ರಿಗೆ ಅವಾಗವಾಗ ಸುತ್ತೋಲೆಗಳನ್ನು ಮತ್ತು ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಈಗ ಕೋರ್ಟ್ ಮುಂದೆನೂ ಕೂಡ ಇದರ ಬಗ್ಗೆ ನಾವು ಇದರ ಬಗ್ಗೆ ವಿಚಾರಣೆ ಹೈಕೋರ್ಟ್ ಕೂಡ ಮಾಡ್ತಾ ಇತ್ತು. ಇದರಲ್ಲಿ ಒಂದೇನಾಗಿದೆ ಅಂತ ಹೇಳಿದ್ರೆ, ಕೆಲವು ಕಡೆ ಯಾವುದೇ ಕ್ರಮವನ್ನು ತಗೊಳ್ಳೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಮಾತ್ರ ಅಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಅವರೇ ಕೆಲವು ಕಾನೂನುಗಳು ಮಾಡಿಕೊಂಡು ಅವರ ಸಿವಿಕ್ ಲಾಸ್ ಅಲ್ಲಿ ಅವರು ಯಾರಾದರೂ ಇದನ್ನ ವೈಲೇಷನ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಅವ್ರಿಗೆ ಅವಕಾಶ ಇತ್ತು. ಅಂದರೆ ಬೇರೆ ಎಲ್ಲೂ ಇರಲಿಲ್ಲ. ಈಗ ನಮ್ಮ ಡೆಪ್ಟಿ ಕಮಿಷನರ್ಸ್ಗೆ ನಾವು ಈ ಅಧಿಕಾರವನ್ನು ಕೊಟ್ಟಿದ್ದೇವೆ. ಅವರೇ ಕಾಂಪಿಟೆಂಟ್ ಅಥಾರಿಟಿ ಆಗಿರ್ತಾರೆ, ನಮ್ಮ DC ಗಳು. ಸೊ ಅವರು ಏನು ಈ ಮನೆಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಯಾವುದೇ ಒಂದು ಕಟ್ಟಡಗಳಿರ್ಬೋದು, ಯಾವುದೇ ಒಂದು ಸ್ಥಳ ಆಗಿರ್ಬೋದು, ಏನು ನಮ್ಮ ಏನೇನು ರೆಗ್ಯುಲೇಷನ್ಸ್ ಇದೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡದೇ ಹೋದ್ರೆ ಅಥವಾ ಅದನ್ನ ಸರಿಯಾದ ನಿರ್ವಹಣೆ ಆಗದೆ ಇರತಕ್ಕಂಥದ್ದು ಕಂಡು ಬಂದಾಗ ಅವ್ರ ಮೇಲೆ ನಾವು ಕೆಲವು ಪೆನಾಲ್ಟಿಗಳನ್ನು ಹಾಕ್ತಕ್ಕಂಥದ್ದಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಅದು ನಗರ ಪ್ರದೇಶಕ್ಕೆ ಒಂದು ರೀತಿಯಾಗಿ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಒಂದು ರೀತಿಯಾಗಿ, ಅದು ಮನೆಗಳೇ ಇರ್ಬೋದು, ಸಾರ್ವಜನಿಕ ಸ್ಥಳಗಳಿರ್ಬೋದು, ವಾಣಿಜ್ಯ ಸ್ಥಳಗಳಿರ್ಬೋದು, ಯಾವುದೇ ಇರ್ಬೋದು, ಅಥವಾ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಕೂಡ ಇರ್ಬೋದು. ಅಲ್ಲಿ ಈ ಫೈನ್ಗಳನ್ನು ಹಾಕೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮನೆಗಳಾದರೆ ಅರ್ಬನ್ ಏರಿಯಾದಲ್ಲಿ 400 ರೂಪಾಯಿ, ರೂರಲ್ ಏರಿಯಾದ 200 ರೂಪಾಯಿ. ಅದೇ ರೀತಿ ವಾಣಿಜ್ಯ ಪ್ರದೇಶಗಳು, ಶಾಲೆಗಳು ಮತ್ತು ಬೇರೆ ಬೇರೆ ಮಾಲ್ಗಳು, ಮಾರುಕಟ್ಟೆಗಳು, ಅಲ್ಲೆಲ್ಲ ನಗರ ಪ್ರದೇಶದ ಹೇಳಿದ್ರೆ 1000 ರೂಪಾಯಿ, ಗ್ರಾಮೀಣ ಪ್ರದೇಶದಿಂದ 500 ರೂಪಾಯಿವರೆಗೂ ಫೈನ್ ಹಾಕೋದಕ್ಕೆ ಅವಕಾಶ ಇದೆ. ಮತ್ತು ಈ ಖಾಲಿ ಸ್ಥಳಗಳು ಮತ್ತು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಒಂದು ಸ್ಥಳಗಳು ಅಲ್ಲಿ ನಗರ ಪ್ರದೇಶದಲ್ಲಿ 2000 ರೂಪಾಯಿವರೆಗೂ ಮತ್ತು ಗ್ರಾಮೀಣ ಪ್ರದೇಶ 1000 ರೂಪಾಯಿವರೆಗೂ ಫೈನ್ ಹಾಕೋದಕ್ಕೆ ಇದೊಂದು ನೋಟಿಫಿಕೇಶನ್ ಸೇರಿಸ್ಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಡೆಂಗ್ಯೂನ ನಿಯಂತ್ರಣ ಮಾಡತಕ್ಕಂಥದ್ದಕ್ಕೆ ನಾವು ಡೆಂಗ್ಯೂ ನಿಯಂತ್ರಣ ಮಾಡೋದಕ್ಕೆ ನಾವು ಕ್ರಮಗಳು ತಗೊಳ್ತಾ ಇದ್ದೀವಿ. ಒಂದು ಹಂತಕ್ಕೆ ಬಂದಿದೆ, ಆದರೆ ಒಂದೊಂದು ದಿವಸ ಸ್ವಲ್ಪ ಹೆಚ್ಚಾಗೋದು ಕಮ್ಮಿ ಆಗೋದು ಕೂಡ ಇದೆ. ನಿನ್ನೆ 170 ಹೆಚ್ಚು ಕಡಿಮೆ ಆಗಿತ್ತು. ನಿನ್ನೆ ರಿಪೋರ್ಟ್ ಅದು ಮೊನ್ನೆದಿರಬೇಕು. ನಾನು ಹೇಳ್ತಾ ಇರೋದು ನಿನ್ನೆ ನಾನು ನೋಡ್ತಾ ಇರುವಂಥದ್ದು. ನಿನ್ನೆ ನೋಡಿದ್ರೆ 170 ಏನೋ ಇದೆ. 21 hours ಬ್ಯಾಕು 147 ಟೋಟಲ್ ಲಾಸ್ಟ್ 24 hours 147. ಅದ್ರ ಹಿಂದಿನ ದಿವಸ ಸ್ವಲ್ಪ ಹೆಚ್ಚಿತ್ತು, ಬಹುಶಃ ಅದ್ರ ಹಿಂದಿನ ದಿವಸ 200 ಚಿಲ್ಲರೆ ಹತ್ರ ಇತ್ತು. ಸೊ ಏನೇ ಇದ್ರೂ ಇದ್ರ ಬಗ್ಗೆ ನಾವು, ಯಾಕಂದ್ರೆ ಮಳೆಗಾಲ ಇನ್ನೂ ಇದೆ, ನೀರು ನಿಲ್ಲುವಂಥದ್ದು ಇನ್ನೂ ಆಗ್ತದೆ. ಮಳೆಗಾಲ ನಂತರ ಮಳೆ ನಿಂತಾಗ ಅವಾಗಲೂ ಕೂಡ ನೀರು ಸಂಗ್ರಹಣೆ ಆಗಿರ್ತದೆ. ನಮ್ಮ ಅಧಿಕಾರಿಗಳಿಗೆ ಒಂದು ಪಿನಲೈಸ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಆ ಪಿನಲೈಸ್ ಮಾಡತಕ್ಕಂಥ ಅವಕಾಶ ಕೇವಲ ಬೆಂಗಳೂರು ನಗರ ಮತ್ತು ಮಂಗಳೂರು ನಗರದಲ್ಲಿ ಮಾತ್ರ ಇತ್ತು. ಈಗ ಇಡೀ ರಾಜ್ಯಕ್ಕೇನೆ ಅದಕ್ಕೆ ನಾವು ಹೆಚ್ಚಿದ್ದೇವೆ. ಮತ್ತು ಅವರು ಇದೇ ರೀತಿ ಅವರು ಸರಿಯಾದ ಕ್ರಮ ತಗೊಳ್ದೇ ಹೋದ್ರೆ, ಸಾರ್ವಜನಿಕರು ಮತ್ತು ಯಾವುದೇ ಒಂದು ಪ್ರದೇಶ ಅವರು ಸಹಕಾರ ಕೊಡದೆ ಹೋದ್ರೆ ಅವಾಗ ನಾವು ಈ ಫೈನ್ ಹಾಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತೆ ಅವ್ರು ಮಾಡಿದ್ರೆ ಮತ್ತೆ 50% ಆಫ್ ದ ಟೋಟಲ್ ಫೈನ್ ಶಾಲ್ ಬಿ ಲೆವಿಡ್ ಅಡಿಷನಲಿ ಫಾರ್ ಈಚ್ ವೀಕ್. ಪ್ರತಿ ವಾರ ಅವರು ಸರಿಯಾದ ರೀತಿಯಲ್ಲಿ ಅವರು ಅದನ್ನು ಕಂಪ್ಲೈ ಮಾಡದೆ ಹೋದ್ರೆ ಆವಾಗ 50% ಅಷ್ಟು ಮತ್ತೆ ಹಾಕೊಂಡು ಹೋಗ್ತೀವಿ. ಪ್ರತಿ ವಾರ ನೋಡ್ಕೊಂಡು ಅದನ್ನು ಮಾಡ್ತೀವಿ. ಡೆಪ್ಟಿ ಕಮಿಷನರ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ. ಅಂದ್ರೆ ರಿಪೋರ್ಟ್ ತಗೊಳ್ತಾರೆ. ನಮ್ಮ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿರ್ಬೋದು, ಅವರು ಈ ತರ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಾಗ
ಅವರು ಡೆಪ್ಟಿ ಕಮಿಷನರ್ ಕ್ಯಾನ್ ಅವರ ಅಥಾರಿಟಿಲಿ ಫೈನ್ಸ್ ಹಾಕೋದಕ್ಕೆ ಅವಕಾಶ ಇದೆ. ಅಂದ್ರೆ ಈಗ ಅವರ ಪ್ರದೇಶದಲ್ಲಿ ನೀರು ಸಂಗ್ರಹಣೆ ಮಾಡೋದಕ್ಕೆ ಬಿಟ್ಟಿದ್ದಾರೆ, ಮತ್ತೆ ಓಪನ್ ಆಗಿ ಇಟ್ಕೊಂಡಿದ್ದಾರೆ, ನೀರು ಏನು ಸಂಗ್ರಹಣೆ ಮಾಡಿಕೊಂಡು ಯಾವುದೋ ಮುಚ್ಚಳ ಇಳ್ದೇನೆ ಇಟ್ಕೊಂಡಿದ್ದಾರೆ. ಮತ್ತು ಅವ್ರ ಖಾಲಿ ಸೈಟ್ ಆಗಿದ್ರೆ ಅಲ್ಲಿ ಈ ಟೈರ್ಗಳು ಬೇರೆ ಬೇರೆ ಪದಾರ್ಥಗಳೆಲ್ಲ ಇದ್ಕೊಂಡು ಅಲ್ಲೇ ನೀರು ಸ್ಟಾಗ್ನೇಟ್ ಆಗಿದ್ರೆ ಅಂತ ಏನೇನು ನಮ್ಮ ಮಾರ್ಗಸೂಚಿಗಳಿದೆಯಲ್ಲ ಅದೇ ಮಾರ್ಗಸೂಚಿಗಳನ್ನ ವೈಲೇಷನ್ ಆದ್ರೆ ನಾವು ಮಾಡ್ತೀವಿ. ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗೋದು ಅಂತೂ ಅವಕಾಶ ಮಾಡಿಕೊಡ್ಬಾರ್ದು. ಬೇಸಿಕ್ಲಿ ಸೊಳ್ಳೆ ಉತ್ಪತ್ತಿ ಆಗೋದಕ್ಕೆ, ಮೊಟ್ಟೆ ಇಡೋದಕ್ಕೆ, ಲಾರ್ವಾ ಫಾರ್ಮೇಶನ್ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಅದನ್ನ ಏನೇನು ಗೈಡ್ಲೈನ್ಸ್ ಇಶ್ಯೂ ಮಾಡಿದೀವಿ ಅದನ್ನ ಅವರು ಅನುಸರಿಸಬೇಕು ಅಂತ.